ಸೊ ಗೈಸ್ ದುಲಾರಿ ಬಂದು ವೈರಿಂಗ್ ಕಿಟ್ ಎಲ್ಲ ಚೇಂಜ್ ಆಗ್ತಾ ಇದೆ ಆಲ್ಮೋಸ್ಟು. ಸೊ ಟೋಟಲಿ ಸೈಕ್ ಚೇಂಬರ್ ಮಾಡವ್ರೆ, ಅನ್ಕೊಂಡಿದ್ದಿಲ್ಲ ಆ ಥರ ನೆಕ್ಸ್ಟ್ ಲೆವೆಲ್ ಚೇಂಬರು. ಫಾಸ್ಟೇಜ್ ಬೈಕ್ ಇದು ಆ್ಯಂಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಲ್ಲ ಗಾಡಿ, ಇನ್ನು ಚೇಂಬರ್ ಎಲ್ಲ ಹಾಕ್ಬೇಕಿದ್ದಕ್ಕೆ ಹಾಕಿ. ಸೊ ಲೈಕ್ ಕಾಣಿಸ್ತಾ ಇರ್ಬೋದು ನಿಮಗೆ ಡ್ಯಾಮೇಜ್ ಒಳಗಡೆ ಬೇರೆ ಸೆಟಪ್ಪಲ್ಲಿ ಬಂದ್ಬಿಡ್ತೈತೆ. ದುಲಾರಿ ಹಳೆ ಕಲರ್ನ ಮಿಸ್ ಮಾಡ್ತೀರಾ ನೀವು. ಆ್ಯಂಡ್ ನಮ್ಮ ಮುಂಬೈ ಬೈಕ್ ಗಾಡಿ ಆಲ್ಮೋಸ್ಟ್ ಫಿಟ್ ಆಗಿದೆ, ಖುಷಿ. ಸೊ ಗೈಸ್ ಅಸ್ಸಲಾಮು ಅಲೈಕುಮ್, ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಏನಂದರೆ, ಒಂದು ನಮ್ಮ ದುಲಾರಿಗೆ ಚೇಂಬರ್ ಒಂದು ಆಗಬೇಕು. ಸೊ ಅದರಿಂದ ನಿಮ್ಮ ನೋಡ್ಸೋಣ ಅಂದ್ಕೊಂಡೆ ಚೇಂಬರ್ನ ಯಾವ ಟೈಪ್ ರೆಡಿ ಆಗಿದೆ ಇಲ್ಲ ಅಂತ. ಸೊ ನಾನು ಚೇಂಬರ್ ಹಳೇದಾಗಿ ಯೂಸ್ ಮಾಡಿದ್ದೆ, ಬಟ್ ಈಗ ನಾನು ಕ್ರೋಮ್ ಮಾರ್ ಹಾಕಿಸ್ತಾ ಇದ್ದೀನಿ. ಪ್ಲಸ್ ನಮ್ಮ ಇನ್ನೊಂದು ಗಾಡಿದು ಬಂದಿದೆ, ನಮ್ಮ ಅಲಿಭಯ್ಯ ರೆಡಿ ಮಾಡಿರೋದು ಗಾಡಿಯಲ್ಲಿ ಇನ್ನೊಂದು ಚೇಂಬರು ಬಂದಿದೆ. ಸೊ ಬನ್ನಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ, ಗಾಡಿ ಮೇಲೆ ಅದು ಹೆಂಗಿದೆ ಸೌಂಡು ಏನೋ ಅಂತ. ಅದಕ್ಕಂತ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದೀನಿ ನಾನು. ನನ್ನ ಗಾಡಿಗೂ ಅಂತೂ ಆಗಬೇಕಂತ ಆಸೆ ನನಗೂ. ಸೊ ನೋಡೋಣ ಹೆಂಗಿರುತ್ತೆ ಏನೋ ಸೌಂಡ್ ಅಂತ. ಸೊ ಗೈಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ 200-300 ಲೈಕ್ಸ್ ಆದರೂ ಮಾಡಿ. ಯಾರ್ಯಾರು ನೋಡ್ತಾ ಇದ್ರೆ ಜಸ್ಟ್ ಒಂದು ಲೈಕ್ನ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು, ಲೈಕ್ಸ್ ಹೋಗ್ಬಿಡುತ್ತೆ ನನಗೂ. ಸೊ ಗೈಸ್ ಬನ್ನಿ ಹೋಗೋಣ, ಹೋಗ್ಬಿಟ್ಟು ನೋಡೋಣ ಹಿಂಗಾಗ್ತಾ ಇದೆ ಏನೋ ಅಂತ. ಸೊ ಗೈಸ್ ದುಲಾರಿ ಬಂದು ವೈರಿಂಗ್ ಕಿಟ್ ಎಲ್ಲ ಚೇಂಜ್ ಆಗ್ತಾ ಇದೆ ಆಲ್ಮೋಸ್ಟು. ಆ್ಯಂಡ್ ನಮ್ಮ ನವೀನ್ ಬ್ರೋ ಪೀಸ್ ಬ್ರೋ, ನಮ್ಮ ಅಲಿಭಯ್ಯ ಅವರೇ ಹಾಯ್ ಹೇಳಿ ಸರ್, ಹಾಯ್ ಹೇಳಿ ಸರ್. ಸೊ ದುಲಾರಿ ಒಂದು ಗ್ಯಾರೇಜ್ ರೆಡಿ ಆಗ್ತಾ ಐತೆ, ಎಷ್ಟು ವೈರಿಂಗ್ ಕಿಟ್ಟು, ಆಮೇಲೆ ಸ್ವಲ್ಪ ಚಿಲ್ಲರೆ ಕೆಲಸ ಇದೆ. ಎಂ ಪಿನೂ ರೆಡಿ ಆಗ್ತಾ ಇದೆ. ಅಮ್ಮರ್ ಬ್ರೋ ಹಾಯ್. ಹಾಯ್ ಮಾಡವ್ರೆ. ಫುಲ್ ಫಾಸ್ಟೇಜ್ ಗಾಡಿ ಚೇಂಬರ್ ಹಾಕಿದ ಮೇಲೆ. ಸೊ ಚೇಂಬರ್ ಬಂದೈತೆ, ನೋಡಿಸ್ತೀನಿ ಅಂತ ಹೇಳಿದ್ದೆ, ಚೆಕ್ಔಟ್. ಸೊ ಟೋಟಲಿ ಸೈಕ್ ಚೇಂಬರ್ ಮಾಡವ್ರೆ, ಅಂದ್ಕೊಂಡಿದ್ದಿಲ್ಲ ಆ ಥರ ನೆಕ್ಸ್ಟ್ ಲೆವೆಲ್ ಚೇಂಬರು ವಿತ್ ಪ್ರಿಂಟು ಸಖತ್ತಿಗೆ ಮಾಡವ್ರೆ. ಸೊ ಎಲ್ಲರೂ ಕೇಳ್ತೀರ ಇವಾಗ ಎಷ್ಟು ಅಂತ. ಸೊ ಅದನ್ನು ಸಪ್ರೇಟ್ಗೆ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡಿ ನಿಮಗೆ ಆನ್ಸರ್ ಕೊಡೋಣ. ಆ್ಯಂಡ್ ನಮ್ಮ ದುಲಾರಿ ಚೇಂಬರ್ ಎಲ್ಲಿದೆ ಅದನ್ನು ಕ್ರೋಮಲ್ಲಿ ಕಳಿಸ್ಬೇಕು. ಸೊ ಅದು ನಾಳೆ ಹೋದ್ಮೇಲೆ ನೋಡೋಣ ಏನು ಫಿನಿಶಿಂಗ್ ಬರುತ್ತೋ. ಸೊ ಆಲ್ಮೋಸ್ಟ್ ಇವತ್ತು ಕಂಪ್ಲೀಟ್ ಆಗೋದಿದೆ ಗಾಡಿ, ಇವತ್ತೇ ಬಿಚ್ಚಿರೋದು. ಆಲ್ಮೋಸ್ಟ್ ಫುಲ್ ಸರ್ವಿಸ್. ಸೊ ತುಂಬ ಜನ ಕೇಳಿದ್ದೀರಾ ಕಾರ್ಬೇಟ್ರ್ ಯಾವುದು ಅಂತ. ಸೊ ಇಟ್ಸ್ ಲೈಕ್ 28 ಸ್ಲೈಡ್ ನೋಡ್ಬೋದು. ಗಲೀಜಾಗೈತೆ ಗಾಡಿ, ಯಾಕಂದರೆ ಜಾಸ್ತಿ ಸಹ ಎತ್ತಿಲ್ಲ. ಲಾಸ್ಟ್ ವಾರ ಬ್ಲಾಗ್ ಮಾಡಿದಾಗ ಎತ್ತಿದ್ದೀವಿ, ಪ್ಲಸ್ ಇವತ್ತು ಎತ್ತಿದ್ದೀರಿ. ಆ್ಯಂಡ್ ವಿ ಔಟ್ ಅವರ್ ಗ್ಯಾರೇಜ್. ಸೊ ಗೈಸ್ ಚೆಕ್ಔಟ್ ಎಂ ಪಿ ಸೌಂಡ್. ಅಮರ್ ಬೈ ಸ್ಟಾರ್ಟ್ ಮಾಡಿ. ಸೌಂಡ್ ನೆಕ್ಸ್ಟ್ ಲೆವೆಲ್ಲು. ನಾರ್ಮಲ್ ಸ್ಟಾಕ್ ಸೈಲೆನ್ಸರಲ್ಲೇ ಇರೋದು, ಜಸ್ಟ್ K9 ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ. ಅದು ಬಿಟ್ಟರೆ ನಾರ್ಮಲ್ ಪವರ್ ಸೈಕ್. ಸೊ ಗೈಸ್ ಆದಷ್ಟು ಬೇಗ ಕಂಪ್ಲೀಟ್ ಆದಷ್ಟು ಕಾಯ್ಕೊಳೋಣ. ಆದಮೇಲೆ ನಿಮಗೆ ನೋಡಿಸ್ತೀನಿ ಯಾವ ಥರ ಲೈಟಿಂಗ್ ಇದೆ, ಯಾವ ಥರ ಫಿನಿಶಿಂಗ್ ಇದೆ. ಸೊ ಡೂಮೆಲ್ಲ ಚೇಂಜ್ ಮಾಡಬೇಕು, ಒಗಿಸ್ಕೊಂಬರೋಣ. ಡೂಮೆಲ್ಲ ತೊಗೊಂಬಂದೆ ಕೊಟ್ಟು ಆಮೇಲೆ ಏನಿದೆ ಕೆಲಸ ನೋಡೋಣ. ಸೊ ಫಿನಿಶ್ ಆಗೋದ್ಮೇಲೆ ಗಾಡಿನ ಫುಲ್ ನೋಡಿಸ್ತೀನಿ. ಅಷ್ಟೊತ್ತಿಗೆ ನೀವು ಚಾನೆಲ್ನ ಸಬ್ಸ್ಕ್ರೈಬು, ಲೈಕು, ಶೇರ್ ಮಾಡಬೇಕಂತ ವಿನಂತಿ ಮಾಡಿಬಿಡಿ. ಸೊ ನಡೀರಿ ಹೋಗೋಣ, ಫಸ್ಟ್ ಇಸ್ಕೊಂಬಂದು ಕ್ಲಿಯರ್ ಮಾಡೋಣ. ಸೊ ಗೈಸ್ ಅಂದ್ಕೊಂಡಂಗೆ ಒಂದು ಚಿಕ್ಕ ಫಾಲ್ಟು ಗಾಡಿಯಲ್ಲಿ ಬಂದುಬಿಡ್ತು.
ನಮ್ಮದು ಲಾರಿ ಟ್ಯಾಂಕು ಸ್ವಲ್ಪ ಡ್ಯಾಮೇಜ್ ಆಗೋಗೈತೆ, ಏನೂ ಮಾಡೋಕ್ಕಾಗಲ್ಲ, ದೃಷ್ಟಿ ಜಾಸ್ತಿ ಆಗೋಗಿತ್ತು ಅದರಿಂದ. ಸೊ ಚೆಕ್ಔಟ್ ಮಾಡಿ ಯಾವ ಥರ ಆಗಿದೆ ಅಂತ. ಸೊ ಲೈಕ್ ಕಾಣಿಸ್ತಾ ಇರ್ಬೋದು ನಿಮಗೆ ಡ್ಯಾಮೇಜ್. ಸೊ ಏನೂ ಇಲ್ಲ, ಒಂದು 15 ಡೇಸ್ ಒಳಗಡೆ ಬೇರೆ ಸೆಟಪ್ಪಲ್ಲಿ ಬಂದ್ಬಿಡ್ತೈತೆ. ದುಲಾರಿ ಹಳೆ ಕಲರ್ನ ಮಿಸ್ ಮಾಡ್ತೀರಾ ನೀವು. ನಮ್ಮ ಅಮ್ಮಾಯಿ ಬೈ ಗಾಡಿ ಆಲ್ಮೋಸ್ಟ್ ಫಿಟ್ ಆಗಿದೆ. ಖುಷಿ ನೋಡಿ ಹೆಂಗಿದೆ ಮಕ್ಕದಲ್ಲಿ ಫುಲ್ಲು. ನಮ್ಮ ಭಯ ಫುಲ್ ಸ್ಯಾಡ್ ಆಗಿಬಿಟ್ಟಿದ್ದಾರೆ, ನನ್ನ ಗಾಡಿ ಟ್ಯಾಂಕಿಂಗ್ ಆಗೋಗೈತೆ ಅಂತ. ಬೇಜಾರಿಲ್ಲ ಬೈ, ರೆಡಿ ಆಗೋತೈತೆ. ಅಮ್ಮರ ಬೈ ಗಾಡಿ ನಮ್ಮನ್ನೆಲ್ಲ ವೀಲೆಲ್ಲ ಬಿಚ್ಚಾಕಿದ್ದಾರೆ. ಆಲ್ಮೋಸ್ಟ್ ಸ್ಪೀಡೋಮೀಟ್ರ್ ವರಮ್ಮೆಲ್ಲ ರನ್ನಿಂಗ್ ಮಾಡ್ಕೊತೀರಿ. ನೆಕ್ಸ್ಟ್ ನಿಮಗೆಲ್ಲ ಸ್ಪೀಡು ಗೊತ್ತಾಗುತ್ತೆ ಎಷ್ಟಲ್ಲಿ ಹೋಗ್ತಾ ಇದೆಯೇನಂತ. ಬಟ್ 140 ಟಚ್ ಮಾಡಿ ನೋಡಿಸ್ತೀರಿ ಆ ಗಾಡಿನ. ಈ ಗಾಡಿನೂ ನೋಡೋಣ ಎಷ್ಟು ಹೊಡ್ತೈತೆ. ಅಲ್ಲೊಂದು ದಿವಸ ಹೋಟೆಲ್ ಹೋಗಿ 140+ ಇದು, ಅದು 140+. ವಿತ್ ಮೀಟ್ರ್ ರನ್ನಿಂಗಲ್ಲಿ ನೋಡಿಸ್ತೀರಿ. ಕನ್ಫರ್ಮ್ ಮಾಡಿ ನಿಮ್ಮನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ. ಅದು ಬಿಟ್ಟರೆ ಏನೂ ಇಲ್ಲ, ಸ್ವಲ್ಪ ಬೇಜಾರು ನಡೀತಾ ಇದೆ. ಅದನ್ನು ನಡ್ಸ್ಕೊಂಡು ಬ್ಲಾಗ್ನ ಎಂಡ್ ಮಾಡೋಣ. ನಮ್ಮ ಹತ್ರ ಇರೋದು ಇವಾಗ MP ಬಾಬಾ. ಸೊ ಇದರಲ್ಲೇ ನಮ್ದು ಇವಾಗ ಪ್ರಯಾಣ. ಸೊ ನಡೀರಿ ಹೋಗೋಣ. ಸೊ ನಮ್ಮ ಫ್ರೆಂಡ್ಸ್ ಅವರು ಸಿಕ್ಕಿದ್ರು, ಇಲ್ಲೇ ಇದ್ದಾರೆ. ಸೊ ಹೋಗ್ಬಿಟ್ಟು ಫಸ್ಟು ಕಾರ್ಡ್ ಕೊಡ್ತಾರೆ. ಮದುವೆ ಅಂತ ನಮ್ಮ ಮೂರ್ತಿ ಅಣ್ಣ ಅವರು ಅಣ್ಣದು. ಸೊ ಕಾರಲ್ಲಿ ಹೆಂಗೆ ಕುತ್ಕೊಂಡವ್ರೆ ನೋಡೋಣ. ಸೊ ನಮ್ಮ ಬರೋದು ಇಲ್ಲಿದ್ದಾರೆ, ಮೂರ್ತಿ ಅವ್ರು ಅಲ್ಲಿದ್ದಾರೆ. ಆ್ಯಂಡ್ ಮಾಮ ಇಲ್ಲ ಬರ್ತಾನೆ ನಾನು ಬರೋದಂತ ಇವೆಲ್ಲ ನಾವು ಬ್ಲಾಗಲ್ಲಿ ನೋಡಿದ್ದೀರ ಆಲ್ಮೋಸ್ಟು. ಆ್ಯಂಡ್ ವಿನೋದ್ ಅಣ್ಣ ಅವರೇ ಹಾಯ್. ಬಾಣ ಆಚೆ ಯಾಕ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಬ್ನೆಲ್ಲ ಹೌದು. ಸೊ ನಮ್ಮ ಮೂರ್ತಿ ಅಣ್ಣವರ ಅಣ್ಣಂದು ಮದುವೆ. ಸೊ ಮೂರ್ತಿಯನ್ನು ಕಾರ್ಡ್ ಕೊಡೋಕೆ ಬಂದಿದ್ದಾರೆ. ಬರೋಣ. ಸೊ ಇವರು ಬರತ್ತಂತ ನೀವೆಲ್ಲ ನನ್ನ ಬ್ಲಾಗಲ್ಲಿ ನೋಡಿದ್ದೀರ ಆಲ್ಮೋಸ್ಟು. ಆ್ಯಂಡ್ ವಿನೋದ್ ಅಣ್ಣ ಅವರೇ ಹಾಯ್. ಬಾಣ ಆಚೆ ಯಾಕ ಇರ್ಲಿ, ಬಾ ಹಂಗೆ ಎತ್ಕೊಂಬ. ಯಾರ ಗುಟ್ಟ ಇದ್ದಂಗಿದ್ನು ನೋಡಿ ಹೆಂಗೆ ಹಿಡ್ರಿ ಅವನ ಅಣ್ಣನು ಫುಲ್ಲು ಹೆವಿ. ಸೊ ಮದುವೆ ದಿವಸನೂ ಬ್ಲಾಗ್ ರೆಡಿ ಆಗುತ್ತೆ ನಮ್ಮದು, ಗ್ಯಾರಂಟಿ. ಓಕೆ. ಸೊ ನಮ್ಮ ಕಾರ್ಡು ಕೊಡ್ತಾವ್ರೆ. ಹೌ ಮದುವೆ ಮಿಸ್ ಮಾಡಿದ್ರೆ 25-26 ಓಕೆ ಸಾಯಿ ಪ್ಯಾಲೇಸು ಬರಬೇಕು. ತಿಮ್ಶೆಟ್ನಲ್ಲಿನಾ? ನಾನೆಲ್ಲ ಕೋಲಾರ ಗಿಲ್ಲಾರ ಅನ್ಕೊಂಡು ರೈಡ್ಗೆ ಹೋಗ್ಬೋದು ಅನ್ಕೊಂಡಲ್ಲ. ಅಲ್ಲಿ ಹೋಗೋಣ. MP ಬಾಬಾ ಇಲ್ಲ, ಅಲ್ಲಿ ಅದು. ಸೊ ನೆಕ್ಸ್ಟ್ ಬ್ಲಾಗ್ ಏನೋ ದೊಡ್ಡದಾಗಿ ಮಾಡೋಣ ಅಂದ್ಕೊಂಡೆ. ನಮ್ಮ ಮೂರ್ತಿ ನೋಡಿದ್ರೆ ತಿಮ್ಶೆಟ್ನಲ್ಲಿ ಅಲ್ಲಿ ಹೇಳ್ತಾವ್ರೆ. ಸೊ 26th. ಸೊ ಗೈಸ್ ಒಂದು 10 ಮಿನಿಟ್ಸ್ ಮಾತಾಡ್ಕೊಂಡು ಆನ್ ಮಾಡೋಣ ಅಲ್ಲಿ. ಸೊ ಹೇ ಗೈಸ್, ಸೊ ಯು ಕ್ಯಾನ್ ಚೆಕ್ ಔಟ್. ನಾವು ಇವಾಗ ಹೋಗ್ತಾ ಇರೋದು MP ಬಾಬಾದಲ್ಲಿ. ಸೊ ಇದು ಬಂದ್ಬಿಟ್ಟು ನಮ್ಮ ಗ್ಯಾರೇಜ್ದು ಫಾಸ್ಟೇಜ್ ಗಾಡಿ BYZ. ಸೊ ನಮ್ಮ ಗ್ಯಾರೇಜ್ದು ಫಾಸ್ಟೇಜ್ ಬೈಕ್ ಇದು. ಆ್ಯಂಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಲ್ಲ ಗಾಡಿ, ಇನ್ನು ಚೇಂಬರ್ ಎಲ್ಲ ಹಾಕ್ಬೇಕಿದ್ದಕ್ಕೆ. ಹಾಕಿದ್ಮೇಲೆ ಇದ್ರ ಕಂಡೀಷನ್ ನೋಡೋಣ ಯಾವ ಥರ ಓಡುತ್ತೋ ಯಾವ ಥರ ಇಲ್ಲ. ಬಟ್ ದುಲಾರಿದು ನೋಡಿ ತುಂಬ ಬೇಜಾರಾಯಿತು. ಬಟ್ ಏನಿಲ್ಲ ಗೈಸ್, ಆಗೋ ಕತೆ ಯಾರೂ ನಿಲ್ಸೋಕ್ಕಾಗಲ್ಲ. ಅದು ಆಗಂಗಿತ್ತು ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ನೀವು ದುಲಾರಿನ ಲುಕ್ಕಲ್ಲಿ ನೋಡೋಕ್ಕಾಗಲ್ಲ. ಮತ್ತು ನೀವು ಬೇರೆ ಲುಕ್ ಯಾವುದನ್ನ ಮಾಡಿಸ್ಬೇಕು, ಯಾಕಂದರೆ ಟ್ಯಾಂಕ್ ತುಂಬಾ ಡೆಂಟ್ ಆಗಿದೆ, ಅದು ಮೇಲೆ ರೆಡಿ ಮಾಡ್ಸೋಕ್ಕಾಗಲ್ಲ. ಸೊ ಅದರಿಂದ ನಾವು ಅದನ್ನು ಫುಲ್ ಚೇಂಜೇ ಮಾಡಬೇಕು ಪೇಂಟಿಂಗ್.
ಸೊ ದುಲಾರಿ ಸೆಟಪ್ ಹೆಂಗೋ ಚೇಂಜ್ ಮಾಡೋಣ ಅಂದ್ಕೊಂಡಿದ್ರಿ. ಸೊ ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ಸೆಟಪ್ ಆಫ್ ದುಲಾರಿ. ಮತ್ತು ಈ ಗಾಡಿ ಇದು ನೆಕ್ಸ್ಟ್ ಲೆವೆಲ್ ಗುರು. ಅಂದರೆ 100ದು ಸ್ಟಾಕ್ ಟೈಪ್ ಇದೆ ಗಾಡಿ, ಒಳಗಡೆ ಫುಲ್ ಪವರ್ ಇದೆ. ಆ್ಯಂಡ್ ಸೌಂಡ್ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ. 100 ಸೈಲೆನ್ಸರಲ್ಲಿ ಗಾಡಿ ಯಾವ ಥರ ಓಪನ್ ಆಗ್ತಾಯಿದ್ರೆ ನಾನು ಹೇಳೋಕ್ಕಾಗಲ್ಲ, ಆ ಥರ ಓಪನ್ ಆಗ್ತಾಯಿದೆ. ಸೊ ಇದನ್ನು ನಾವು ಜಾಸ್ತಿ ಸ್ಪೀಡಲ್ಲಿ ಓಡಿಸೋಕ್ಕಾಗಲ್ಲ, ಬಿಕಾಸ್ ಇವತ್ತೇ ಜಸ್ಟ್ ಇಂಜಿನ್ ಆಗಿಬಿಟ್ಟು ನನ್ನ ಕೈಗೆ ಬಂದಿರೋ ಗಾಡಿ ಇದು. ಸೊ ನಾವು ಯಾವ ಥರನೂ ರಿಕ್ಸ್ ತೊಗೊಳಲ್ಲ ಆ ಥರ. ಸೊ ಗಾಯ್ಸ್, ಇಲ್ಲೇ ನಾವು ವೀಡಿಯೋನ ಇವತ್ತೊಂದು ಮುಗಿಸೋಣ. ನಾಳೆದು ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಸೊ ಆ ಥರ ಹೇಳೋದು ತಪ್ಪಾಗುತ್ತೆ. ಸೊ ಸಿ ಯು ಗೈಸ್ ಆನ್ ನೆಕ್ಸ್ಟ್ ಬ್ಲಾಗ್. ಸೊ ಟಿಲ್ ದಟ್, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್, take care of yourself, ride safely by wearing your helmet guys. So ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ. ಅಲ್ಲಾ ಹಾಫೀಸ್ guys.